ಸ್ನೇಹಿತರೆ, ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬಹುದು ಪ್ರಶ್ನೆಗಳ ಮುಖಾಂತರ 9019904904. ಡಾಕ್ಟರ್ ಸರ್, ನೀವು ಅವತ್ತು ಹೇಳಿದ್ರಿ 3 ಪ್ರಕಾರಗಳ ಬಗ್ಗೆ. ಅಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಕಿ ಈ 3 ಪ್ರಕಾರ ರೋಗ ನಿರೋಧಕ ಶಕ್ತಿ ಮೇಲೆ ಎಷ್ಟು ಅವಲಂಬನೆ ಆಗಿರುತ್ತೆ? ವಾಟ್ ರೋಲ್ ಡಸ್ ಅನ್ ಇಮ್ಯುನಿಟಿ ಪೇಷಂಟ್? ಅದೇ ಈಗ ಸದ್ಯಕ್ಕೆ ಹೇಳಿದಂಗೆ ಡೆಂಗಿ ಫೀವರ್ ಡೆಂಗಿ ಇಟ್ ಸೆಲ್ಫ್ ಇಸ್ ಅ ರೆಸ್ಪಾನ್ಸ್ ಆಫ್ ದ ಇಮ್ಯುನಿಟಿ ಅಗೇನ್ಸ್ಟ್ ದ ಆ್ಯಂಟಿಜನ್. ಈಗ ಆ್ಯಂಟಿಜೆನಿಕ್ ಕ್ರಾಸ್ ಟಾಕ್ ಅಂದರೆ ಡೆಂಗಿ ವೈರಸ್ ಏನಿರುತ್ತೆ ಅಲ್ಲ, ಇಟ್ ಹ್ಯಾಸ್ ಸಮ್ ಆ್ಯಂಟಿಜನ್ಸ್ ಅಂದರೆ ಅದ್ರ ಮೇಲೆ ಸರ್ಫೇಸ್ನಲ್ಲಿ ಮಾಲಿಕ್ಯೂಲ್ ಇರುತ್ತೆ ವಿಚ್ ಇಸ್ ವೆರಿ ಕ್ಲೋಸ್ ಟು ಪ್ಲೇಟ್ಲೆಟ್ಸ್, ಅಂದರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ವೆನ್ ದ ಬಾಡಿ ಫಸ್ಟ್ ಟೈಮ್ ಸೀಸ್ ದ ಡೆಂಗಿ ವೈರಸ್, ಇಟ್ ಪ್ರೊಡ್ಯೂಸಸ್ ಅನ್ ಇಮ್ಯೂನ್ ರೆಸ್ಪಾನ್ಸ್, ಒಂದು ಪ್ರತಿಕಾರ ರೆಸ್ಪಾನ್ಸ್ ತಯಾರು ಮಾಡುತ್ತೆ. ಈಗ ಪ್ಲೇಟ್ಲೆಟ್ ಮೇಲೆ ಅದೇ ಆ್ಯಂಟಿಜನ್ ನೋಡಿ ದ ಬಾಡಿ ವಿಲ್ ಕೀಪ್ ಮೌಂಟಿಂಗ್ ದಟ್ ರೆಸ್ಪಾನ್ಸ್ ಅಗೇನ್ಸ್ಟ್ ದ ಆ್ಯಂಟಿಜನ್ ಆನ್ ದ ಪ್ಲೇಟ್ಲೆಟ್ಸ್ ಆಲ್ಸೋ. ಸೊ ಅಲ್ಟಿಮೇಟ್ಲಿ by trying to destroy the virus, the body is also destroying the platelets. So it is the body's own immunity which is destroying the platelets. Now this ಇದೇನು ಇಮ್ಯುನಿಟಿ ಪ್ರತಿಕಾರ ಶಕ್ತಿ ನಾವು ಹೇಳ್ತೀವಲ್ಲ, ಅದು ಎಷ್ಟು ಆ್ಯಂಟಿಜನ್ ನಾವು ಕೊಡ್ತೀವಿ ಅಂದರೆ ಎಷ್ಟು ವೈರಸ್ ಒಳಗೆ ಹೋಗುತ್ತೆ ಅದರಲ್ಲಿ ಇಟ್ ವಿಲ್ ಡಿಟರ್ಮೈನ್. ಸೊ ಎಷ್ಟು ಹೆಚ್ಚಿಗೆ ವೈರಸ್ ಇದ್ದಾಗ ಇಮ್ಯೂನ್ ಸಿಸ್ಟಮ್ ವಿಲ್ ಕ್ರಿಯೇಟ್ ಅ ಮೋರ್ ರೋಬಸ್ಟ್ ಇಮ್ಯುನಿಟಿ ಆ್ಯಂಡ್ ದೇರ್ ವಿಲ್ ಬಿ ಮೋರ್ ಅಡ್ವರ್ಸ್ ಇಫೆಕ್ಟ್ಸ್ ಆನ್ ದ ಬಾಡಿ. ಸೊ every time there is this exposure to this antigen, the body will have even more stronger response. ಅದಕ್ಕೆ ಒಂದ್ಸಲ ಡೆಂಗಿ ಆದ ನಂತರ ಎರಡನೇ ಸಲ ಆಗಿದ್ರೆ ರೆಸ್ಪಾನ್ಸ್ ಇಮ್ಯೂನ್ ರೆಸ್ಪಾನ್ಸ್ ಇಸ್ ಮಚ್ ಮೋರ್ ಹೈಯರ್, ಅಂದರೆ ಆ ತೀವ್ರತೆ ಹೆಚ್ಚಿಗೆ ಇರುತ್ತೆ ರೆಸ್ಪಾನ್ಸ್ದು, ಆ್ಯಂಡ್ ಇಟ್ ವಿಲ್ ಕೀಪ್ ಹಾರ್ಮಿಂಗ್ ಯುವರ್ ಬಾಡಿ ಸೀರಿಯಸ್ ಆ್ಯಂಡ್ ಯು ವಿಲ್ ಬಿ ಮೋರ್, ಅಂದರೆ ಇನ್ನಷ್ಟು ಸೀರಿಯಸ್ ಇನ್ಫೆಕ್ಷನ್ ಆಗ್ಬೋದು. ಅದಕ್ಕೆ ಡೆಂಗಿ ಒಂದ್ಸಲ ಆಗಿದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಎರಡನೇ ಸಲ ಡೆಂಗಿ ಆಗಬಾರ್ದು, ಯಾಕಂದರೆ ನಿಮ್ಮ ಪ್ರತಿಕಾರ ಶಕ್ತಿನೇ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತೆ. ಪ್ರಿಕಾಷನ್ಗಳ ಬಗ್ಗೆ ಅಂದರೆ ಮುಂಜಾಗೃತ ಕ್ರಮ, ಅದ್ರ ಬಗ್ಗೆ ತಿಳಿಸಿಕೊಡಿ. ಮುಂಜಾಗೃತಿ ಕ್ರಮಗಳನ್ನು ಹೇಳಬೇಕಂದ್ರೆ ನೋಡಿ, ವ್ಯಾಕ್ಸಿನ್ ಇನ್ನೂವರೆಗೆ ಇಟ್ ಈಸ್ ಇನ್ ರಿಸರ್ಚ್. I was one of the researchers in WHO sponsored dengue vaccine trial. It was successful to some extent. Phase 2 vaccine trial ನಾವು ಮಾಡಿದ್ದು ಸಕ್ಸಸ್ಫುಲ್ ಇದೆ. ಈಗ ಸದ್ಯಕ್ಕೆ Phase 3 ವ್ಯಾಕ್ಸಿನ್ಸ್ ಟ್ರಯಲ್ ನಡೀತಾ ಇದೆ. ಆ ಸಕ್ಸಸ್ಫುಲ್ ಆಗಿದ್ದರೆ ವ್ಯಾಕ್ಸಿನ್ಸ್ ಮಾರ್ಕೆಟ್ನಲ್ಲಿ ಬರಬಹುದು. ವ್ಯಾಕ್ಸಿನ್ ಇಸ್ ಇಫೆಕ್ಟಿವ್. ಈಗ ಡೆಂಗಿನಲ್ಲಿ 4 ಥರದ ಸ್ಟ್ರೇನ್ಸ್ ಇರುತ್ತೆ, Den 1, Den 2, Den 3 ಆ್ಯಂಡ್ Den 4. ಡೆಂಗಿನಲ್ಲೇ ಈ 4 ಥರದ ವೈರಸ್ ಇರುತ್ತೆ. ಇವು 4 ಪ್ರಕಾರದ ವಿರುದ್ಧ ವೈರಸ್ ವ್ಯಾಕ್ಸಿನ್ ಈಸ್ ಅಂಡರ್ ಟೆಸ್ಟಿಂಗ್. ಆದರೆ ಇನ್ನೂವರೆಗೆ ಮಾರ್ಕೆಟ್ನಲ್ಲಿ ದಿಸ್ ಇಸ್ ನಾಟ್ ಅವೈಲೇಬಲ್. ಲಸಿಕೆ ಲಭ್ಯ ಇಲ್ಲ. ಕರೆ ಒಂದು ಬರ್ತಾ ಇದೆ ಸರ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ರೀ. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ, ಹಿರೇಬಾಗೇವಾಡಿಯಿಂದ ರೀ. ರೇಖಾ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆ ಕೇಳಿ. ಹಾ ಡಾಕ್ಟರ್, ಈಗ ಪ್ರೆಗ್ನೆಂಟ್ ವುಮೆನ್ಗೆ ಏನಾದ್ರು ಇದು ಬಂತು ಅಂದ್ರೆ ಡೆಂಗು, ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಅಂತ ಹೇಳ್ತೀರಿ? ಮೇಡಮ್, ಪ್ರೆಗ್ನೆಂಟ್ ವುಮನಿಗೆ ಡೆಂಗಿ ಬಂದಾಗ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫಸ್ಟ್ 12 ವೀಕ್ಸ್ ಏನಿರುತ್ತಲ್ಲ, 3 ತಿಂಗಳ, ಆ 3 ತಿಂಗಳಲ್ಲಿ ಭಾಳಷ್ಟು ಸೈಡ್ ಎಫೆಕ್ಟ್ಸ್ ಆಗಬಹುದು. ಅಂದರೆ ಕೆಲವು ಸಲ ಮಿಸ್ಕ್ಯಾರೇಜಸ್ ಆಗುತ್ತೆ, ಅಬಾರ್ಷನ್ಸ್ ಆಗುತ್ತೆ. ಇಟ್ ಈಸ್ ದೇರ್ ಇನ್ ದ ಫಸ್ಟ್ 3 months ಆಫ್ ಡೆಂಗಿ. ಅದು ಆದ ನಂತರ ಯೂಶ್ವಲಿ ದ ಎಫೆಕ್ಟ್ ಈಸ್ ಲೆಸ್, ಅಂದರೆ ಪ್ರಿಮ್ಯಾಚ್ಯೂರ್ ಡೆಲಿವರಿ ಒಂದು ಆಗ್ಬೋದು. ಅದಕ್ಕೆ ಪ್ರೆಗ್ನೆಂಟ್ ಲೇಡಿಗೆ ಪ್ರಿವೆಂಟಿವ್ ಕ್ರಮ ತಗೋಬೇಕು. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಮಸ್ಕಿಟೋ ರಿಪೆಲೆಂಟ್ಸ್ ಹಾಕಿಡೋದು, ಮಚ್ಚರ್ದಾಣಿನಲ್ಲಿ ಮಸ್ಕಿಟೋ ನೆಟ್ನಲ್ಲಿ ಇರೋದು, ಅಂದರೆ ಇದರಲ್ಲಿ ಸೊಳ್ಳೆಗಳನ್ನು ಕಚ್ಚೋಕ್ಕಿಂತ ಮೊದಲ ಪ್ರಿಕಾಷನ್ಸ್ ತಗೊಂಡ್ರೆ ಇಟ್ ಈಸ್ ಬೆಟರ್. ಯಾಕಂದರೆ ಒಂದ್ಸಲ ಡೆಂಗಿ ಆದರೆ ಇವೆಲ್ಲ ಅಡ್ವರ್ಸ್ ಇಫೆಕ್ಟ್ಸ್ಗಳನ್ನು ಆಗ್ಬೋದು. ಎಸ್ಪೆಷಲಿ ನೀವು ಕಾಳಜಿ ತಗೋಬೇಕಂದ್ರೆ ಇಟ್ ಈಸ್ ಡ್ಯೂರಿಂಗ್ ದ ಫಸ್ಟ್ 12 ವೀಕ್ಸ್, ಅಂದರೆ ಫಸ್ಟ್ 3 ತಿಂಗಳಲ್ಲಿ ನೀವು ಭಾಳಷ್ಟು ಪ್ರಿಕಾಷನ್ಸ್ ತಗೋಬೇಕಾಗ್ತೈತಿ. ಸೊಳ್ಳೆಗಳನ್ನು ನಿಮ್ಮ ಮನೆ ಹತ್ತಿರ ಏನಾದರೂ ಸೈಟ್ಸ್ ಇದೆ ಅದನ್ನು ಕ್ಲೀನ್ ಮಾಡಿಸಿ ಆ ಪ್ರೆಗ್ನೆಂಟ್ ಲೇಡಿಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಅದಲ್ಲದೆ ಇಟ್ ಈಸ್ ಯೂಶ್ವಲಿ ಫಸ್ಟ್ 3 months ಆದ ನಂತರ ಯೂಶ್ವಲಿ ಇಟ್ ಈಸ್ ನಾಟ್ ವೆರಿ ಸಿವಿಯರ್ ಇನ್ಫೆಕ್ಷನ್ಸ್ ಏನಾಗೋದಿಲ್ಲ. ಆದರೆ ಡೆಲಿವರಿ ಟೈಮ್ನಲ್ಲಿ ಪ್ರಿಮ್ಯಾಚ್ಯೂರ್ ಡೆಲಿವರಿ ಆಗಬಹುದು. ಆಮೇಲೆ ಪೇಷಂಟ್ ಕ್ಯಾನ್ ಹ್ಯಾವ್ ಇನ್ಕ್ರೀಸ್ ಎಪಿಸೋಡ್ ಆಫ್ ಶಾಕ್ನಲ್ಲಿ ಹೋಗೋದು, ಇನ್ಕ್ರೀಸ್ ಎಪಿಸೋಡ್ಸ್ ಆಗ್ಬೋದು. ಸೊ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೋಬೇಕು ಪ್ರೆಗ್ನೆಂಟ್ ಲೇಡೀಸ್ನಲ್ಲಿ. ಸರ್, ಈಗ ಬಾಣಂತಿಗೆ ಏನಾದ್ರು ಡೆಂಗು ಬಂದು ಅದು ಮಗುಗೂ ಬರುವಂತ ಚಾನ್ಸಸ್ ಇರ್ತತೇನ್ರಿ? ವೆರಿ ರೇರ್ ಮೇಡಮ್. ಮಗು ಡೆಂಗು ಆಗೋದು ಚಾನ್ಸ್ ಭಾಳ ಕಡಿಮೆ ಇರುತ್ತೆ. ಅಂಥದ್ದು ಯಾವುದು ಇದಾಗೋದಿಲ್ಲ. ಇಟ್ ಈಸ್ ಡೆಂಗಿ. ನೀವು ನೋಡಿ, ಆ ತಾಯಿಯಿಂದ ಮಗುಗೆ ಹೋಗ್ಬೇಕಂದ್ರೆ ಆ ಡೆಂಗು ವೈರಸ್ 9 ತಿಂಗಳ ಆ ಬಾಡಿನಲ್ಲಿ ಇರಬೇಕು. ಆ ಡೆಂಗು ವೈರಸ್ ಏನೈತಲ್ಲ, ಅದು ಬಾಡಿನಲ್ಲಿ ಬಂದಾಗಿಂದ 1 ವೀಕ್ನಲ್ಲಿ ಇಟ್ ಈಸ್ ಗೆಟಿಂಗ್ ಡಿಸ್ಟ್ರಾಯ್ಡ್, ಅಂದರೆ ಆ ಬಾಡಿನಿಂದ ಹೊರಗೆ ಹೋಗುತ್ತೆ ಆ್ಯಂಡ್ ಪೇಷಂಟ್ ರಿಕವರ್ ಬೈ ದೆಮ್ಸೆಲ್ಫ್.
60% to 70% ಪೇಷಂಟ್ಸ್ನಲ್ಲಿ ಯಾವುದೂ ನಿಮ್ಮ ಸೈನ್ ಸಿಮ್ಟಮ್ಸ್ ಯಾವುದೂ ಕಂಡು ಬರಂಗಿಲ್ಲ. ಅದಕ್ಕೆ ಇಟ್ ಈಸ್ ಅ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ನಮ್ಮ ಕಡೆ ಅದಕ್ಕೆ ಯಾವುದೂ ಔಷಧ ಇಲ್ಲ. ಲಕಿಲಿ 7 ದಿವಸ ಆದ ನಂತರ ಡೆಂಗಿ ತನ್ನಿಂದ ತಾನೇ ಆಲ್ರೈಟ್ ಆಗುತ್ತೆ. ಆದರೆ ತಾಯಿಯಿಂದ ಮಗು ಹೋಗ್ಬೇಕಂದ್ರೆ ಡ್ಯೂರೇಷನ್ ಆಫ್ ಎಕ್ಸ್ಪೋಜರ್ ಹ್ಯಾಸ್ ಟು ಬಿ ಮೋರ್. ಅದು ಡೆಂಗೂನಲ್ಲಿಲ್ಲ. 1 ವಾರನಲ್ಲಿ ಪೇಷಂಟ್ ಆರಾಮಾಗುತ್ತೆ. ಅದಕ್ಕೆ ತಾಯಿಯಿಂದ ಮಗು ಹೋಗೋದು ಚಾನ್ಸಸ್ ಕಡಿಮೆ. ಥ್ಯಾಂಕ್ ಯು ಸರ್.